ಮೊನ್ನೆ ಕಾರ್ಯಕ್ರಮದಲ್ಲೂ ಹೇಳ್ತಿದ್ರು ಗಣಿ ಸರ್, ಅಂದರೆ ಇದೊಂದು ಮ್ಯೂಸಿಕಲಿ ಹಿಟ್ ಆಗೋ ಸಿನಿಮಾ. ಮುಂಗಾರು ಮಳೆ ನಂತರ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನನ್ನ ಫ್ಯಾನ್ಸ್ ಎಲ್ಲ ಖುಷಿಯಾಗಿದ್ದಾರೆ ಅಂತ. ಸೊ ಈ ಒಂದು ಮ್ಯೂಸಿಕಲಿ ಹಿಟ್ ಆಗಿರೋ ಸಿನಿಮಾದಲ್ಲಿ ನೀವು ಪಾತ್ರರಾಗಿದ್ದು ನಿಮ್ಗೆ ಎಷ್ಟು ಖುಷಿ ಅಂತ ಅನ್ಸುತ್ತೆ? ಯಾಕಂದರೆ ನಿಮಗೂ ಕೂಡ ಅದೇ ಥರದ್ದು ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಾಂಗ್ ಕೊಟ್ಟಿದ್ದಾರೆ. ಇಡೀ ಟೀಮ್ಗೆ ನೀವೆಷ್ಟು ಗ್ರೇಟ್ಫುಲ್ ಆಗಿದ್ದೀರಿ ಅನ್ನೋದು. ಡೆಫಿನೆಟ್ಲಿ ಡೈರೆಕ್ಟರ್ ಶ್ರೀನಿವಾಸ ರಾಜು ಸರ್ ಹಾಗೆ ನಮ್ಮ DOP ಪ್ರಸಾದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಈ ಸಾಂಗು ಹೇಗಿತ್ತು ಅಂದರೆ ನೀವು ನೋಡಿರ್ಬೋದು ಆಲ್ಬಮಲ್ಲಿ ಆಲ್ಮೋಸ್ಟ್ 6 ಸಾಂಗ್ಸ್ ಇದೆ. ಯೂಶಲಿ 4 to 5 ಸಾಂಗ್ಸ್ ಅಷ್ಟೇ ಇರೋದು. ಬಟ್ ಅವ್ರಿಗೆ ಹೆಂಗೆ ಅಂದರೆ ನನ್ನ ಪಾತ್ರ ಏನಿತ್ತು ಅದಕ್ಕೆ ಫಸ್ಟ್ ಆ್ಯಕ್ಚುಲಿ ಸಾಂಗ್ ಇರಲಿಲ್ಲ, ಆಯಿತಾ. ಅಂದರೆ ನನಗೆ ಸ್ಟೋರಿ ಹೇಳಿದಾಗಲೂ ಸಾಂಗ್ ಇರಲಿಲ್ಲ. ಅವ್ರಂದ್ರು ಸಾಂಗ್ಸ್ ಇಲ್ಲ, ಬಟ್ ಸಿನಿಮಾದಲ್ಲಿ ಇಷ್ಟು ಲೆಂತ್ ಇದೆ, ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತೆಲ್ಲ ನಾನು ಒಪ್ಕೊಂಡು ಮಾಡಿದೆ. ಬಟ್ ಮಾಡ್ತಾ ಮಾಡ್ತಾ ನಮ್ಮ DOP ಆಗಲಿ ಡೈರೆಕ್ಟರ್ ಆಗಲಿ ದ ವೇ ಕ್ಯಾರೆಕ್ಟ್ರು ಕೇಮ್ ಔಟ್ ಅಲ್ಲ, ಅವರು ಇಲ್ಲ ಇದಕ್ಕೂ ಒಂದು ಸಾಂಗ್ ಇಟ್ಟರೆ ಅವಾಗ ಚೆನ್ನಾಗಿರುತ್ತೆ. ದೇ ಮೇಡ್ ದ ಪ್ಲೇಸ್, ಇದು ಇಲ್ಲ ಇಡಲೇಬೇಕು ಅಂತ ಹೇಳಿ ಎಲ್ಲಿ ಕರೆಕ್ಟ್ ಆಗುತ್ತೆ ಆ ಜಾಗನ ನೋಡಿ ಇಟ್ಟರು. ದೆನ್ ದೇ ಟೋಲ್ಡ್ ಮಿ ಒಂದು ಗುಡ್ ನ್ಯೂಸ್ ಇದೆ, ಇಲ್ಲ ನಾವು ಸಾಂಗ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ. ಸೊ ಇಟ್ಸ್ ಲೈಕ್ ಅಲ್ಲ ಟರ್ನ್ಡ್ ಔಟ್. ಅಂದರೆ ಈಗ ನನ್ನ ಕತೆ ಕೇಳಿದಾಗಲೂ ನಂಗೆ ಗೊತ್ತಿಲ್ಲ ಸಾಂಗ್ ಇದೆ ಅಂತ, ನಾನು ಸಾಂಗ್ ಇಲ್ಲ ಅಂತಲೇ ಒಪ್ಕೊಂಡಿದ್ದು. ದೆನ್ ಇಟ್ ಬಿಕೇಮ್ ಅದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು. ಅದು ಆಫ್ಟರ್ ಶೂಟಿಂಗ್ ಮಧ್ಯದಲ್ಲಿ ಅವ್ರು ಡಿಸೈಡ್ ಮಾಡಿದ್ರು ಅವರಿಬ್ಬರಿಗೆ. ಸೊ ಅವರಿಬ್ಬರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ಆ ಥಾಟಿಗೆ. ಯಾಕಂದರೆ ಇಲ್ಲ ಅಂದರೆ ಇರ್ತಿರ್ಲಿಲ್ಲ. ಈಗ ರೈಟರ್ ಏನು ಬರೆದಿದ್ರು ಅದ್ರಲ್ಲಿ ಸಾಂಗ್ ಇರಲಿಲ್ಲ, ಬಟ್ ಈ ಡೈರೆಕ್ಟರ್ ಆ್ಯಂಡ್ DOPಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರಿಗೆ ಹೇಳಿದ್ರೆ ಇಲ್ಲ ಯು ಡಿಸರ್ವ್ ದ್ಯಾಟ್ ಒನ್ ಸಾಂಗ್ ಇದರಲ್ಲಿ, ಬಿಕಾಸ್ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಕ್ಯಾರೆಕ್ಟರ್, ಸೊ ವಿ ಡಿಸ್ಪ್ಲೇಡ್ ಅಂತ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಆ್ಯಂಡ್ ಅರ್ಜುನ್ ಜನ್ಯ ಸರು, ಶೇಖರ್ ಮಾಸ್ಟರ್, ಆ ಟೀಮ್ ಇದೆ ಅಲ್ಲ, ಬಿಗ್ಗೆಸ್ಟ್ ಟೀಮ್ ಅದು. ಅರ್ಜುನ್ ಜನ್ಯ ಅವರು, ಆಮೇಲೆ ಪೃಥ್ವಿ ಭಟ್ ಅವ್ರು ಹಾಡಿದ್ದಾರೆ, ನ್ಯೂ ವಾಯ್ಸ್ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಸರಿಗಮಪ ಸೇಮ್ ಏಜ್ನ ಅವರು ಎಲ್ಲ. ಸೊ ಅದಾದಮೇಲೆ ಶೇಖರ್ ಮಾಸ್ಟರ್ ಅಂತ, ಈಗ ತೆಲುಗುಲಿ ಈಸ್ ಅ ವೆರಿ ಫೇಮಸ್ ಕೊರಿಯೋಗ್ರಫಿ, ಫಸ್ಟ್ ಟೈಮ್ ಕನ್ನಡ ಕೊರಿಯೋಗ್ರಫಿ ಮಾಡಿರೋದವರು. ಸೊ ಆ ಥರ ಒಂದು ಬಿಗ್ ಟೀಮ್ ಇಟ್ಕೊಂಡು ವಿಯೆಟ್ನಾಮಲ್ಲಿ ಶೂಟ್ ಮಾಡಿದ್ದು. ಸೊ ಇದೆಲ್ಲ ಆ ಒಂದು ಮೆಮರಿನೇ ಇದೆಯಲ್ಲ, ಇಟ್ಸ್ ಲೈಫ್ ಲಾಂಗ್. ಅಂದರೆ ಈಗ ಹೆಂಗೆ ನೀವೀಗ ಮುಂಗಾರು ಮಳೆ ಅಂತ ನಾವು ಈಗಲೂ ನೆನೆಸ್ಕೋತೀವಿ, ಇನ್ನೂ ಒಂದು 10 ವರ್ಷ ಆದರೂ ಕೃಷ್ಣಂ ಪ್ರಣಯ ಸಖಿಲ್ ಹಾಡು ಚೆನ್ನಾಗಿತ್ತು ಅಂತ ನೆನೆಸ್ಕೋತಾರೆ. ಸೊ ಅದು ಖುಷಿ. ಸೊ ನಂದೊಂದೇ ಸಾಂಗ್ ಅಂತಲ್ಲ, 6 ಸಾಂಗ್ಸು ಹಿಟ್ ಆಗಿದೆ. ಯೂಶಲಿ ಈಗ ಮೂವಿಲಿ ಒಂದು ಸಾಂಗ್ ಹಿಟ್ ಮಾಡೋದೇ ಕಷ್ಟ. ಸೊ ಆಲ್ಬಮ್ ಹಿಟ್ ಆಗೋದು ತುಂಬ ವರ್ಷಗಳೇ ಆಗಿತ್ತು. ಒಂದು ಇಡೀ ಆಲ್ಬಮ್ ಹಿಟ್ಟು ಆ ಥರ ಎಲ್ಲ ಮುಂಚೆ ಕೇಳ್ತಾ ಇದ್ವಿ. ಆಲ್ಬಮ್ CDs ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ಫುಲ್ ಹಿಟ್ಟು ಅಂತೆಲ್ಲ. ಸೊ ಈಗ ಮತ್ತೆ ಬ್ಯಾಕ್ ಟು ಆಲ್ಬಮ್ ಹಿಟ್ ಅಂತ ಅಂದಾಗ ಇಟ್ಸ್ ಅ ಗ್ರೇಟ್ಫುಲ್ನೆಸ್. ಇನ್ನೊಂದು 10-20 ವರ್ಷ ಆದ್ರೂ ಬಹುಶಃ ನನ್ನ ಮಕ್ಳಿಗೆ ಹೇಳ್ಕೋಬೋದು ನೋಡಿ ನಮ್ದು ಆಲ್ಬಮ್ ಬಿಟ್ಟ. ಓಕೆ, ಗಣಿ ಚಾಮ್ ಬಗ್ಗೆ, ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಬಹುಶಃ ನಾನು ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಎಲ್ಲೋ ಗೊತ್ತಿಲ್ಲ ಅಂತ ಅಂದವರು ಮೊನ್ನೆ ಮಾತಾಡ್ತಾ ಹೇಳ್ತಿದ್ರಿ, ನಾನಲ್ಲ ನನ್ನ ಮಕ್ಕಳು ಕೂಡ ಆ್ಯಕ್ಟ್ ಮಾಡ್ಬೋದು ಇವ್ರಿಗೆ, ಅಲ್ಲಿವರೆಗೂ ಅವ್ರು ಹಂಗೆ ಚಾಮಿಂಗಲ್ಲಿ ಇರ್ತಾರೆ ಅಂತ. ಸೊ ಮುಂಗಾರು ಮಳೆ ಬಂದಂಥ ಟೈಮಲ್ಲಿ ನೀವು ಏನು ಮಾಡ್ತಿದ್ರಿ, ಹೇಗಿದ್ರಿ? ಜೊತೆಗೆ ಗಣಿ ಸರ್ದು ಎಷ್ಟು ಸಿನಿಮಾಗಳನ್ನು ತಾವು ನೋಡಿದ್ರಿ, ಯಾವ ಸಿನಿಮಾ ಇಷ್ಟ ಆಗುತ್ತೆ ಅನ್ನುವಂಥದ್ದು? ಗಣಿ ಸರ್ದು ನಾನು ಮುಂಗಾರು ಮಳೆಯಿಂದನೂ ಎಲ್ಲ ನೋಡಿದ್ದೀನಿ. ಬಟ್ ಮುಂಗಾರು ಮಳೆ ನಾನು ಥಿಯೇಟ್ರಲ್ಲಿ ನೋಡಿದಾಗ ನನಗೇನು ಜ್ಞಾಪಕ ಇರಲಿಲ್ಲ. ನಾನು ಪ್ರಾಬಬ್ಲಿ ನನ್ನ ಮೊಲ ಯಾಕೆ ಸತ್ತೋಯ್ತು ಅಂತ ಹತ್ತಿದ್ದೆ, ನಂಗೆ ಅಷ್ಟೇ ಗೊತ್ತಿರೋದು. ಇನ್ನೇನು ಅಂದರೆ ಜ್ಞಾನನೇ ಇರಲಿಲ್ಲ. ಆಲ್ಮೋಸ್ಟ್ LKG UKG ಆ ಒಂದು ಇದಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಈ ಒಂದು ಸ್ಕೂಲಿಂಗಲ್ಲಿದ್ದೆ. ಸೊ ನನಗೆ ಮೊಲ ಸತ್ತೋಯ್ತು ಅನ್ನೋದೊಂದು ಬೇಜಾರಿತ್ತು, ಬಿಟ್ಟರೆ ಇನ್ನೇನು ನನಗೆ ಅರ್ಥ ಆಗಿರಲಿಲ್ಲ. ಬಟ್ ನನಗೊಂದು ಸ್ವಲ್ಪ ಒಂದು ಹೈಸ್ಕೂಲಿಗೆ ಬಂದಮೇಲೆ ಮತ್ತೆ ವಾಪಸ್ ಅವ್ರದ್ದು ಚಲ್ಲಾಟ ಎಲ್ಲನೂ ನೋಡಿದ್ದೀನಿ. ಲೈಕ್ ಮುಂಗಾರು ಮಳೆಯಿಂದ ಹಿಡಿದು ಪ್ರತಿಯೊಂದು ಏನಕ್ಕೆ ಇಷ್ಟೊಂದು ಹಿಟ್ಟಾಯಿತು ಅಂತಲೂ ಮತ್ತೆ ನೋಡಿದ್ದುಂಟು. ಆಮೇಲೆ ಚಮಕ್, ನನಗೆ ಪರ್ಸ್ನಲಿ ನನಗೆ ಚಮಕ್ ಇಷ್ಟ, 99 ಇಷ್ಟ, ಮುಗುಳು ನಗೆ ಇಷ್ಟ, ಸುಮಾರು ಲೈಕ್ ಹಿ ಹ್ಯಾಸ್ ಗಿವನ್ ನಂಬರ್ ಆಫ್ ಬ್ಯೂಟಿಫುಲ್ ಮೂವೀಸ್. ಸೊ ಅದರಲ್ಲಿ ಕೃಷ್ಣಂ ಪ್ರಣಯ ಸಖಿನೂ ಒಂದಾಗ್ತಿದೆ ಅನ್ನೋದು ಖುಷಿ. ಓಕೆ, ಸ್ಮೈಲ್ ಕ್ವೀನ್ ಅಂತಲೇ ಕರೀತಾರೆ ನಿಮಗೆ ನಿಮ್ಮ ಅಭಿಮಾನಿಗಳು. ಸೊ ಈ ಸಾಂಗ್ ರಿಲೀಸ್ ಆದಮೇಲೆ, ಕೃಷ್ಣಂ ಪ್ರಣಯ ಸಖಿ ರಿಲೀಸ್ ಆದಮೇಲೆ, ಎಸ್ಪೆಷಲಿ ಸಿನಿಮಾ ರಿಲೀಸ್ ಆದಮೇಲೆ ನೀವೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕದ ಕ್ರಶ್. ಯಾಕಂದರೆ ಈ ಹಿಂದೆ ಸಾಕಷ್ಟು ಜನ ಹೀರೋಯಿನ್ಸ್ಗೆ ಆ ಒಂದು ಪಟ್ಟ ಸಿಕ್ಕಿದ್ದು. ಸೊ ಅಟ್ ಪ್ರೆಸೆಂಟ್ ನೀವು ಆ ಸಾಲಲ್ಲಿದ್ದೀರಾ. ಈ ರೀತಿ ಕರೆಯೋದು ಫ್ಯಾನ್ಸು, ಕ್ರಶ್ ಅಂತ ಕರೆಯೋದು, ಆಲ್ ಟೈಮ್ ಕ್ರಶ್ ಅನ್ನಕ್ಕೆ ಶುರು ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕೇಳಿದಾಗ ಏನು ಅನಿಸುತ್ತೆ? ಯಾಕಂದರೆ ನೀವು ವಿತೌಟ್ ಗಾಡ್ ಫಾದರ್ ಇಂಡಸ್ಟ್ರಿಗೆ ಬಂದು ಸರ್ವೈವ್ ಆಗಿದ್ದು ಇವತ್ತಿಗೆ ಒಂದು ಸ್ಟೇಬಲ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಏನು ಅನಿಸುತ್ತೆ ಈ ಒಂದು ಪ್ರೀತಿ, ಪ್ರೋತ್ಸಾಹ ಅಭಿಮಾನಿಗಳಿಂದ ನೋಡಿದಾಗ? ನನಗೆ ಅದೇ ಬ್ಯಾಕ್ ಬೋನ್ ಇಲ್ಲ ಅಂತಲೇ ನಾನೆಲ್ಲ ಹೇಳ್ಕೊಬರ್ತಿದ್ದೆ. ಬಟ್ ಈಗ ಸದ್ಯಕ್ಕೆ ಮೀಡಿಯಾ ಮತ್ತು ಅಭಿಮಾನಿಗಳೇ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ನನಗೆ. ನಾನು ಹಾನೆಸ್ಟಾಗಿ ಹೇಳಬೇಕು, ಬರೀ ಅಭಿಮಾನಿಗಳು ಜೊತೆಗೆ ಮಾಧ್ಯಮದವ್ರಿಗೂ ನನ್ನ ಮೂಲಕ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಇಲ್ಲಿ ಏನಿದ್ದೀನಿ ಬಹುಶಃ ಲೈಕ್ ಟ್ರೆಮೆಂಡಸ್ ಸಪೋರ್ಟ್ ನನಗೆ ಒಂದೊಂದ್ಸತಿ ಅನಿಸುತ್ತೆ ಲೈಕ್ ಯಾಕೆ, ಹೇಗೆ, ವೈ ಅಂತ. ಯಾಕಂದರೆ ಒಂದೊಂದ್ಸತಿ ಆ ಯೂನಿವರ್ಸಿಗೆ ಏನು ಪ್ರೇಮ ಮಾಡಿರ್ತೀವಿ ಅದು
ಈ ಮೂಲಕ ನನಗೆ ಸಿಗ್ತಿದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಪ್ರತಿಯೊಂದು ಟ್ರೋಲ್ ಪೇಜಸ್ ಆಗಿರ್ಬೋದು, ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಅಂದರೆ ಏನೋ ನಮ್ಮ ಹುಡುಗಿನೇನೋ ಮಾಡಲಿ, ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಣ, ನನ್ನ ಇವಳದೇ ಫೋಟೋ ಜಾಸ್ತಿ ಹಾಕೋಣ. ಸೊ ಈ ಥರ ಒಂದು ಲವ್ ನಮ್ಮ ಟೀಮ್ ಅವ್ರು ಹೇಳಿ, ಶರಣ ನೀನು ಬಂತು ಅಂದರೆ ಅಲ್ಲಿ ಅಕ್ಕಪಕ್ಕ ಇರೋದು ಯಾರ್ದು ಕವರೇ ಮಾಡ್ತಾ ಇಲ್ಲ, ಬರೀ ನಿಂದೆ ಹೋಗುತ್ತೆ ಅನ್ನೋ ಮಟ್ಟಿಗೆ ನನ್ನ ಅಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ನನ್ನ ಇನ್ನು ಮೇಲೆ ನನಗೆ ಗಾಡ್ ಫಾದರ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಹುಶಃ ನನ್ನ ಜನ ಹಾಗೆ ಮೀಡಿಯಾನೇ ನನಗೆ ಗಾಡ್ ಫಾದರ್ ಆಗಿ ನಿಂತಿದ್ದಾರೆ ಕೆರಿಯರಲ್ಲಿ. ಓಕೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ಸ್ಪೆಷಲ್ ಅನ್ಸುತ್ತೆ. ಯಾಕಂದರೆ ಸಿನಿಮಾ ಸೂಪರ್ ಹಿಟ್ ಆಗಿದೆ. ನೀವೇನು ಅಂದ್ಕೊಂಡ್ರಿ, ನೀವು ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರು, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾಯಿತು. ಸೊ ಏನು ಪ್ರತಿ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ತಮಗೆ ಅನ್ನುವಂಥದ್ದು? ಪ್ರತಿ ವರ್ಷವೂ ಆಲ್ಮೋಸ್ಟ್ ನಾನು 23 ವರ್ಷದಿಂದ ಅನಿಸುತ್ತೆ, ನಾನು ಹುಡ್ದಾಗಿಂದನೂ ನಮ್ಮಮ್ಮ ಲಕ್ಷ್ಮಿ ಕೂರಿಸ್ತಾ ಇದ್ದಾರೆ. ಅದು ನನ್ನ ಹಠಕ್ಕೆ. ಯೂಶ್ವಲಿ ನಮ್ಮ ಒಂದು ಕಲ್ಚರಲ್ಲಿ ಲಕ್ಷ್ಮಿ ಕೂರಿಸೋದವೆಲ್ಲ ಇಲ್ಲ. ಇದು ಬ್ಯಾಂಗ್ಳೂರ್ ಕಲ್ಚರಲ್ಲಿ ಜಾಸ್ತಿ ಇದು. ನಮ್ಮ ಊರ ಕಡೆ ಎಲ್ಲ ದೀಪಾವಳಿ ಸೈಡಲ್ಲಿ ಲಕ್ಷ್ಮಿ ಪೂಜೆ ಮಾಡೋದು. ಬಟ್ ನಮ್ಮ ಅಮ್ಮಂಗೆ ಹಠ ಮಾಡಿ ಮಾಡಿ ನಾವು ಅಕ್ಕಪಕ್ಕದ ಮನೆ ಎಲ್ಲ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಒಳ್ಳೇದಾಗ್ತಾಯಿತ್ತು, ಕಂಟಿನ್ಯೂ ಮಾಡಿದ್ವಿ. ದೊಡ್ಡ ಲಕ್ಷ್ಮಿ ಕೂರಿಸ್ತೀವಿ. ಈಗ ನಿಮಗೆ ಪೂಜೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಆ ಥರದೊಂದು ಲಕ್ಷ್ಮಿ ಕೂರಿಸ್ತೀವಿ. ಆ್ಯಂಡ್ ಆರತಿ ಮಾಡೋದಾಗಿರ್ಬೋದು, ಎಲ್ಲರಿಗೂ ಕುಂಕುಮ ಕರಿಯೋದು, ಅವರೆಲ್ಲ ಬರ್ತಾರೆ, ಪೂಜೆ ಮಾಡಿ ಹೋಗ್ತಾರೆ. ಸೊ ಇಟ್ಸ್ ಲೈಕ್ ಒಂದು ಫ್ಯಾಮಿಲಿ ಫೆಸ್ಟಿವಲ್ ಆಗಿ ಕನ್ವರ್ಟ್ ಆಗಿದೆ. ಈಗ ಅದೊಂದು ಕಲ್ಚರಾಗಿ ಕನ್ವರ್ಟ್ ಆಗಿದೆ. ಇಡೀ ಫ್ಯಾಮಿಲಿ ಒಂದು 40-50 ಜನ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡೋದು. ಇದು ಈ ವರ್ಷಕ್ಕೆ ಒಂದ್ಸತಿ ನಮ್ಮ ಮನೆ ಅಂದರೆ ವೀಕೆಂಡ್ ಬರ್ತಾ ಇರ್ತಾರೆ ಫ್ಯಾಮಿಲಿ ಎಲ್ಲ. ಬಟ್ ಈ ಥರ ಒಂದು ಗ್ರ್ಯಾಂಡಾಗಿ ಮಾಡೋದು ನಮ್ಮ ಮನೇಲಿ ವರಮಹಾಲಕ್ಷ್ಮಿನೇ. ಇಡೀ ಮನೆ ಕಿತ್ತಾಕಿ ಕ್ಲೀನ್ ಮಾಡಿ ಮತ್ತೆ ಹಬ್ಬ ಮಾಡೋಂಥ ಹಬ್ಬ. ಅಮ್ಮ ಒಳ್ಳೆ ತಿಂಡಿ ಮಾಡಿರ್ತಾರೆ, ಸೂಪರಾಗಿ ಊಟ ಮಾಡಿರ್ತಾರೆ, ಚೆನ್ನಾಗಿ ತಿಂದು. ಏನಾದರೂ ಹೆಲ್ಪ್ ಮಾಡ್ತೀರಾ ಅಥವಾ ತಿನ್ನೋದಷ್ಟೇ ಕೆಲಸನ ಅಂತ? ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನಮ್ಮಮ್ಮ ಓ ಅಂತಾರಲ್ಲ. ಬಟ್ ಮಾಡ್ತೀನಿ ಅಷ್ಟೊಂದು ಅಂದರೆ ಈ ವರ್ಷ ಡೆಫಿನೆಟ್ಲಿ ಏನೂ ಮಾಡಿಲ್ಲ. ಮುಂಚೆ ಎಲ್ಲ ಮಾಡ್ತಾ ಇದ್ದೆ. ಅಂದರೆ ಈಗ ಅಡುಗೆ ಎಲ್ಲ ಮಾಡ್ತಾ ಇದ್ರೆ ನಂದೊಂದು ಅಳಿಲ್ ಸೇವೆ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಆ್ಯಕ್ಚುಲಿ ಜಾಸ್ತಿ ಮಾಡಲಿಲ್ಲ. ಎಲ್ಲ ಪಾಪ ಅವರೇ ಮಾಡಿದ್ರು. ಇವಾಗ ಮಾಡಿದ್ದೀನಿ ಅಂದರೆ ಆಮೇಲೆ ಇಲ್ಲಿಂದ ಓಡ್ ಬಂದ್ಬಿಡ್ತಾರೆ ಯಾವಾಗ ಅಂದ್ಕೊಂಡು. ಸೊ ನಿಜ ಹೇಳಬೇಕು, ಮಾಡಿಲ್ಲ ಈ ವರ್ಷ ಜಾಸ್ತಿ. ಯಾಕಂದರೆ ಇಂಟರ್ವ್ಯೂಸು ಅದು ಇದು ರಿಲೀಸ್ ಟೈಮಿಂದ ಬ್ಯುಸಿ ಇದೆ. ಆ್ಯಂಡ್ ಈ ವರ್ಷ ಏನಕ್ಕೆ ಸ್ಪೆಷಲು ಅಂತ ಅಂದರೆ, ಈ ಕಡೆ ಪೂಜೆ ಆಗ್ತಾ ಇದೆ, ಈ ಕಡೆ ಥಿಯೇಟ್ರಲ್ಲಿ ಹೋಗ್ತಾ ಇದೆ, ಎಲ್ಲ ಕಡೆ ನಾವು ಕಾಣಿಸ್ಕೋತಾ ಇದ್ದೀವಿ. ಸೊ ಅದೊಂದು ಈ ವರ್ಷ ಸ್ಪೆಷಲ್. ಓಕೆ, ಅಡುಗೆಗಂತೂ ಹೆಲ್ಪ್ ಮಾಡಲ್ಲ. ಅಟ್ಲೀಸ್ಟ್ ಪ್ರತಿ ವರ್ಷ ಹಬ್ಬದ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಮುಂದೆ ನಿಂತ್ಕೊಂಡು ಏನಾದರೂ ಬೇಡ್ಕೋತೀರಾ? ಅಥವಾ ಇಲ್ಲಿವರೆಗೂ ಬೇಡಿದ್ದು ಯಾವುದಾದ್ರೂ ಈಡೇರಿದೆಯಾ? ಲಕ್ಷ್ಮಿಗೆ ಹರಕೆ ಮಾಡ್ಕೊಂಡಿದ್ದು ಅಥವಾ ಆ ಥರದ್ದು ಮಾತಾಡೋದಾದ್ರೆ? ಈಡೇರಿದೆ. ನನಗೆ ಆ ಒಂದು ಐ ಬಿಲೀವ್ ಆಯಿತಾ. ನನಗೆ ಏನಂದರೆ ನಂಗೆ ಹ್ಯೂಜ್ ಪವರ್ ಮೇಲೆ ನಾನು ಬಿಲೀವ್ ಮಾಡ್ತೀನಿ. ಅಂದರೆ ಗಾಡ್ ಅಂತಂದರೆ ಈ ದೇವರು ಹಂಗಲ್ಲ, ಆ ಪಾಸಿಟಿವ್ ಎನರ್ಜಿ ಅದ್ರ ಮೇಲೆ ನಾನು ಬಿಲೀವ್ ಮಾಡ್ತೀನಿ. ಸೊ ಅದು ಒಂದೊಂದು ಪ್ಲೇಸಲ್ಲಿ ನಂಗೆ ಜಾಸ್ತಿ ಸಿಗುತ್ತೆ. ಸೊ ಪ್ರಾಬ್ಲಿ ನಾನು ಆ ಟೆಂಪಲ್ಗೆ ಜಾಸ್ತಿ ಹೋಗ್ತೀನಿ. ಆ ಥರ ಸ್ವಲ್ಪ ಸ್ಪಿರಿಚುವಲ್ಲು. ಸೊ ಅದರಲ್ಲಿ ಬೇಡ್ಕೊಳ್ಳೋದು, ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ನಾನು ವಾಟ್ ಎವರ್ ಇಟ್ ಇಸ್. ಬಟ್ ನಾನು ಏನೇ ಅದನ್ನು ಕೇಳಿದ್ರು ಅದು ಆಗ ಸಿಕ್ಕಿಲ್ಲ ಅಂದ್ರೂ 1-2 ವರ್ಷ 3 ವರ್ಷ ಆದಮೇಲೆ ಅದು ನನಗೆ ಡೆಫಿನೆಟ್ಲಿ ಸಿಕ್ಕಿದೆ. ನಾನು ಇದುವರೆಗೂ ಕೇಳಿರೋದು ಸಿಕ್ಕಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಯಾವ ದೇವ್ರ ಭಕ್ತರು ಶರಣ್ಯ ಅನ್ನೋಂಥದ್ದು ಪರ್ಟಿಕ್ಯುಲರ್ ಅಂತ ಅಂದರೆ ನಾನು ಅಮ್ಮನವರು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. 1.5 ವರ್ಷದಿಂದ ಬಹುಶಃ ಪ್ರತಿ ವಾರ ಶುಕ್ರವಾರ ಅಲ್ಲಿ ಹೋಗಿ ದೀಪ ಹಚ್ತೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ಹೋಗ್ಬಿಟ್ಟು ಕಾಯಿ ಕಟ್ತೀನಿ. ಸೊ ಸಿಕ್ಕಾಪಟ್ಟೆ ಟೆಂಪಲ್ ಅದೆಲ್ಲ ಫಾಲೋ ಮಾಡ್ತೀನಿ. ಅದು ನನಗೆ ಒಳ್ಳೇದಾಗಿದೆ. ಅಂದರೆ ನನ್ನ ಟೆಂಪಲ್ ಅಂದರೆ ಅಗೇನ್ ಅಲ್ಲಿಗೆ ಹೋಗಿ ದೇವರು ಅಂತ ಅಲ್ಲ, ಬಟ್ ಅಲ್ಲೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ಆ ಪಾಸಿಟಿವಿಟಿ ನನ್ನ ಸರೌಂಡ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ನಾನು ಡೆಫಿನೆಟ್ಲಿ ಆಗಿದೆ. ನಿಮ್ಗೆ ಅವಾಗಲೇ ಹೇಳಿದೆ ಸಪೋರ್ಟ್ ಸಿಗ್ತಿದೆ ಅಂತ. ಒಂದು ಸ್ವಲ್ಪ ಕಮರ್ಷಿಯಲ್ಲಿಗೆ ಹೋಗುತ್ತೆ, ಅಂದರೆ ನಾವೆಲ್ಲ ಬರೀ ದುಡ್ಡು ಕೊಡಬೇಕು. ಇನ್ನು ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಹೋಗುತ್ತೆ. ನಂಗೆ ಆ ಪ್ರೀತಿ ವಿಶ್ವಾಸ ವರ್ಕೌಟ್ ಆಗ್ತಾ ಇದೆ. ಅಂದರೆ ಎಲ್ಲರೂ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಅದಾಗಬೇಕು ಅಂದರೆ ಆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು ನಮ್ಮ ಜೊತೆ. ಸೊ ಈಗ ಒಬ್ಬರು ನೋಡಿದ ತಕ್ಷಣ ಅವ್ರು ನೆಗೆಟಿವ್ ಆ ಒಂದು ವೈಬ್ ಬರುತ್ತೆ ಗೊತ್ತಾ. ಆ ಒಂದು ಪಾಸಿಟಿವ್ ವೈಬ್ ಆದರೆ ಯಾರ ಜೊತೆ ಬೇಕಿದ್ರೂ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ. ಅದಾಗಕ್ಕೆ ಬಹುಶಃ ಇದೆಲ್ಲ ಹೆಲ್ಪ್ ಆಗ್ತಾ ಇದೆ. ಓಕೆ, ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆದರೆ ಏನು ವರ ಕೇಳ್ತೀರಾ ಅನ್ನೋಂಥದ್ದು ಕಾಮನ್ ಪ್ರಶ್ನೆ. ಸೊ ಆದರೂ ಕೇಳಬೇಕು ಈಗ. ಅಂದರೆ ಆ ಹಬ್ಬದ ದಿನ ವರಮಹಾಲಕ್ಷ್ಮಿನ ಕೂರಿಸಿರ್ತೀರ ನಿಮ್ಮ ಮನೇಲಿ. ಸೊ ಆ ದೇವಿನೇ ಪ್ರತ್ಯಕ್ಷ ಆದರೆ, ಯಾಕಂದರೆ ಅದೇ ಥರ ನೀವು ರೆಡಿ ಆಗಿದ್ದೀರಾ ಕೂಡ. ಸೊ ಏನು ವರ ಕೇಳ್ಬೋದು ಶರಣ್ಯ ಲಕ್ಷ್ಮಿ ಹತ್ರ ಅನ್ನೋಂಥದ್ದು? ಒಂದು ಸ್ಟಾರ್ ಆಗೋ ಥರ ನನಗೆ ಬ್ಲೆಸ್ ಮಾಡು ಅಂತ ಕೇಳ್ತೀನಿ. ನನಗೆ
ಎದ್ರೆ ಕೂತ್ರೆ ನನಗೆ ಬರೀ ಸಿನಿಮಾದೇ ಚಿಂತೆ, ನಂಗೆ ಇನ್ನೇನು ಚಿಂತೆ ಇಲ್ಲ. ನಂಗೆ ನಿಜವಾಗ್ಲೂ ಒಬ್ರು ಹೇಳ್ತಾರೆ ನಾನು ಕಾರ್ ತೊಗೋಬೇಕು, ನಾನು ಬಂಗ್ಲೆ ತೊಗೋಬೇಕು, ಅಥವಾ ನಾನು ಆ ಥರದ್ದು ಏನೂ ಆಸೆ ಇಲ್ಲ ನನಗೆ. ಅಂದರೆ ಆಸೆನೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ಅದಷ್ಟು ಯೋಚನೆ ಇಲ್ಲ ನನಗೆ. ಅಂದರೆ ಲಕ್ಸುರಿ ಅದೆಲ್ಲ ನಾನು ಅಷ್ಟೊಂದು ಥಿಂಕ್ ಮಾಡಲ್ಲ. ನನಗೆ ನಂಗೆ ಸ್ಟಾರ್ ಆಗಬೇಕು, ನಾನು ಒಳ್ಳೆ ನಟಿ ಆಗಬೇಕು, ನಾನು ಫೇಮ್ ಬರಬೇಕು, ನಂಗೆ ಅದ್ರ ಮೇಲೆ ಹುಚ್ಚು ಜಾಸ್ತಿ ದುಡ್ಡಕ್ಕಿಂತ. ಸೊ ಬಹುಶಃ ನಾನು ಅದನ್ನೇ ಹೋಗ್ತೀನಿ ಅನ್ಸುತ್ತೆ. ಅಂದರೆ ಈಗ ದುಡ್ಡು ಬಂದ್ರೂ ಈ ಫೇಮ್ ಥ್ರೂ ಬರಲಿ ಅಂತ ಕೇಳ್ಕೊತೀನಿ ಮೇ ಬಿ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.